ತಂದೆ ದಿವಾಕರ್ ಪಾಂಡೆ, ತಾಯಿ ಅಭಯರಾಣಿ ಪಾಂಡೆ. ತಮ್ಮ 21ನೇ ವಯಸ್ಸಿನಲ್ಲಿ ಸೇನೆಯನ್ನು ಸೇರಿಕೊಂಡರು. ಬಂಗಾಳದ ಸ್ಥಳೀಯ ಪದಾತಿ ದಳದ 34ನೇ ರೆಜಿಮೆಂಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಮಂಗಲ್ ಪಾಂಡೆಯವರನ್ನು 1850ರ ದಶಕದಲ್ಲಿ ಮಧ್ಯಭಾಗದಲ್ಲಿ ಬ್ಯಾರಕ್ಪುರ್ನ ಗ್ಯಾರಿಸ್ನಲ್ಲಿ ನಿಯೋಜಿಸಲಾಯಿತು. ಬ್ರಿಟಿಷರು ಹೊಸ ಕಾರ್ಟ್ರೇಜ್ಗಳನ್ನು ಪರಿಚಯಿಸಿದರು. ಹೊಸ ಕಾರ್ಟ್ರೇಜ್ಗಳಿಗೆ ದನದ ಮಾಂಸವನ್ನು ಲೇಪನ ಮಾಡಲಾಗಿತ್ತು. ಸೈನಿಕರು ಅದನ್ನು ಬಳಸುವ ಪೂರ್ವದಲ್ಲಿ ಅದನ್ನು ಕಚ್ಚಿ ಎಸೆಯಬೇಕಾಗಿತ್ತು. ಇದನ್ನು ತಿಳಿದ ಮಂಗಲ್ ಪಾಂಡೆರವರು 1857ರಲ್ಲಿ ಸ್ವತಃ ಬ್ರಿಟಿಷ್ ಸೈನ್ಯದ ಮೇಲೆ ದಂಗೆಯನ್ನು ಎದ್ದರು. 1857ರ ಸಿಪಾಯಿ ದಂಗೆಯು ಭಾರತದ ಮೊದಲ ದೊಡ್ಡ ದಂಗೆಯಾಗಿತ್ತು. ಮಂಗಲ್ ಪಾಂಡೆಯವರು ಜನರನ್ನು ಒಟ್ಟುಗೂಡಿಸಿ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಟಕ್ಕೆ ನಿಂತರು.